ನಗರದಲ್ಲಿ ರಸ್ತೆ ಗುಂಡಿಯಿಂದ ಅನಾಹುತ ವಿಚಾರ ರಾತ್ರೋರಾತ್ರಿ ಸಿಟಿ ರೌಂಡ್ಸ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಬಾಗಲೂರು ಸಮೀಪ ಹಲವು ಏರಿಯಾಗಳಲ್ಲಿ ಡಿಸಿಎಂ ಡಿಕೆ ರೌಂಡ್ಸ್ ಮಾಡಿದ್ದು, ಡಿಸಿಎಂ ರೌಂಡ್ಸ್ ವೇಳೆ ಕಂಡುಬಂದಂತಹ ರಸ್ತೆ ಗುಂಡಿ ಮುಚ್ಚಲು ಒಂದು ಆ್ಯಪ್ ಮಾಡಲಾಗಿದೆ. ಆ್ಯಪ್ ಆಧರಿಸಿ ರಸ್ತೆ ಗುಂಡಿ ಮುಚ್ಚೋ ಕೆಲಸ ಆಗ್ತಾ ಇದೆ. ಇನ್ನು ಮುಂದೆ ನಗರದ ರಸ್ತೆಗಳಲ್ಲಿ ಗುಂಡಿಗಳು ಇರುವುದಿಲ್ಲ. ಡಾಂಬರ್ ರಸ್ತೆಯನ್ನು ಹಂತ ಹಂತವಾಗಿ ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡಲಾಗುವುದು ಅಂತ ಗುಂಡಿಯಿಂದಲೇ ಅಪಘಾತ ಹೆಚ್ಚಳ ವಿಚಾರವಾಗಿ ಗುಂಡಿಯಿಂದ ಅನಾಹುತ ಆಗ್ತಿದೆ ಅಂತ ಒಪ್ಪಿಕೊಂಡ ಡಿಸಿಎಂ ಅವರು. ಮಹಿಳೆಯರು ಬಿದ್ದು ಅನಾಹುತ ಆಗ್ತಿರೋದು ಗಮನಕ್ಕೆ ಬಂದಿದೆ. ಇದನ್ನ ತಡೆಯಬೇಕು ಅಂತ ಗುಂಡಿ ಮುಚ್ಚೋ ಕೆಲಸ ಮಾಡ್ತಿದ್ದೀವಿ. ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಲಾಗಿದೆ. ಸಾರ್ವಜನಿಕರು ಗುಂಡಿ ಕಂಡ್ರೆ ಫೋಟೋ ತೆಗೆದು ಕಳಿಸಬಹುದು. ಆ್ಯಪ್ನಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಅಂತ ಗೊತ್ತಾಗುತ್ತೆ ಅಂತ ಗುಂಡಿಯನ್ನ ಮುಚ್ಚಿಸಲಾಗುವುದು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ನನಗೆ ಎಲ್ಲ MLAಗಳು ಹೇಳ್ತಾ ಇದ್ರು, ನಾವು ಒಂದು ಆ್ಯಪ್ ಮಾಡಿದ್ದೀವಿ, ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ, ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಒಂದು ಪಟ್ಟಿ ಕೊಡಿ ಅಂತ. ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಆಮೇಲೆ ನಾವೊಂದು ಆ್ಯಪ್ ಮಾಡಿದ್ದೀವಿ. ಆ್ಯಪ್ ಹೆಸರೇನೋ ಕರೀತೀವಿ, ಆ್ಯಪ್ ನೇಮ್ ಯಾವ್ದು? ಫಿಟ್ ಮೈ ಸ್ಟ್ರೀಟ್ ಸಮಥಿಂಗ್, ಫಿಟ್ ಮೈ ಸ್ಟ್ರೀಟ್, ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ. ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದ್ದೀವಿ. ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ, ಆ ಏರಿಯಾ ಹಾಕಿ, ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ಪಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ. ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತು ನೋಡಿ ಅದನ್ನು ಲೆಕ್ಕ ಇಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆನೂ ಈಗ ಆಗ್ತಾ ಇದ್ದೀವಿ. ಸೊ ನಾನೇ ಇದ್ದಿದ್ದನ್ನು ಒಂದ್ಸತಿ ನೋಡಿದ್ದೆ, ರೀಸೆಂಟಾಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ. ನನಗೆ ಬಹಳ ಬೇಜಾರಾಗ್ತಿದ್ದು. ಸೊ ಹಂಗೆ ಎಲ್ಲ ಕಡೆನೂ ಇದನ್ನ ಈ ಕೆಲಸನ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ 4,400 ಕಡೆ ಈಗ ಆರ್ಡರ್ ಕೊಟ್ಟಿದ್ದೀವಿ. 5,000 ಗುರುತಾಗಿದೆ. 4,400 ಆರ್ಡರ್ ಕೊಟ್ಟಿದ್ದೀವಿ. ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸ್ಬೇಕು ಅಂತ. ಈಗ 2,000 ಇವಾಗಲೇ ಹಾಕಿದ್ದಾರೆ. ಕಳೆದ 4-5 ದಿನದಿಂದ ಹಾಕಿದ್ದಾರೆ. ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು. ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದನ್ನು ಮುಚ್ಚಿಬಿಟ್ಟು ಹೋಗೋದಲ್ಲ, ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ. ಈಗ ಹಾಟ್ ಮಿಕ್ಸು, ಗೋಲ್ಡ್ ಮಿಕ್ಸು 3 ತರ ಇದೆ. 3 ಥರದಲ್ಲಿ ಎಲ್ಲ ಕಡೆನೂ ಈಗ ಮಾಡ್ತೀವಿ. ಸರ್, ಈಗ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ರೆ ಗುಂಡಿಗಳು ಬೇಗ ಬೀಳಲ್ಲ ಮಾಡ್ತೀವಿ. ನೋಡಿ, ಅದೆಲ್ಲ ದೊಡ್ಡ ಹೆವಿ ವೆಹಿಕಲ್ಸ್ ಹೋದಾಗ ಜರ್ಕ್ ಹೊಡಿತಾರೆ. ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ. ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದೀವಿ. 30 ವರ್ಷ ಅದಕ್ಕೆ ಲೈಫ್ ಇದೆ. ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಈಗಾಗಲೇ ಸುಮಾರು 100 ಎಕರೆ ಮಾಡಿದ್ದೀವಿ. ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ.